ಆರಾಮಾಗಿದ್ದಾರಾ? ಚೆನ್ನಾಗಿದ್ದೀರಾ? ಓಕೆ, ಮನೆಗೆ ಹೋಗುವ. ಎಸ್, ಎಲ್ಲರೂ ನಮಸ್ಕಾರ. ಎಲ್ರಿಗೂ ಇದ್ದೀರಿ? ಚೆನ್ನಾಗಿದ್ದೀರಾ? ಓಕೆ ಮೇಡಮ್, ನಿಮ್ಮ ಫ್ಯಾಮಿಲಿನ ನಿಮ್ಮ ಫ್ರೆಂಡ್ಸ್ನಲ್ಲಿ ನೀವೇ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಜಯಶ್ರೀ. ಏನು ಮಾಡ್ಕೊಂಡಿದ್ದೀರಾ? ಮನೆ ಕೆಲಸ ಮಾಡ್ಕೊಂಡು. ಇವರು ಅವರು ವಕೀಲರು. ಅಡ್ವೊಕೇಟಾ? ಸರ್, ಅದು ನನ್ನೊಂದು ಮದ್ಯ ವಿಚಾರ ಡೈವರ್ಸ್ ಹೊರಗೆ ಬಂದಿದೆ. ಸೊ ನೀವು ಒಂಚೂರು ಮುಂದೆ ನಿಂತು ಮಾಡ್ಬೇಕು ಸರ್. ಅವ್ರು ರೆಡಿ ಇದ್ದಾರೆ ನಾನು ಡೈವರ್ಸ್ ಮಾಡಲಿ. ಅಂದ್ರೆ ಅವಳದು ಹೆವಿ ಉಪ್ಪದ್ರ ಸರ್, ಆ ಹುಡುಗಿದು ಹೊಡಿತಾಳೆ ಸರ್ ನನಗೆ ರಾತ್ರಿ 4 ಒಟ್ಟು ಮಾಡಿ. ಆಮೇಲೆ ನಾನು ಒಂದೆರಡು ಹೊಡಿತೀನಿ ಸರ್. ಅವಳು ಹೊಡೆದಕ್ಕೆ ನಾನು ಹೊಡೆದೆ ಸರ್. ಕರೆಕ್ಟ್ ಸರ್, ಓಕೆ, ಅದು ಓಕೆ. ಆಮೇಲೆ ಊಟ ಸರ್, ಊಟ ನನಗೆ ಒಂಚೂರು ಮನೆ ಇಡಲ್ಲ ಸರ್. ಅದು ಊಟದ ಬಗ್ಗೆ ಹೇಳ್ಬೋದಾ? ನೀವು ಕೊಟ್ಟಿರೋ ಇಲ್ಲ ನಮ್ಗೆ ಗೊತ್ತು. ರೊಕ್ಕನ ಪಟ್ಟಿ ಕೂಡಿ ಇಲ್ಲ ಸರ್, ಕೊಟ್ಟಿದ್ದೀನಿ. ಮನೆಗೆ ನಾನು ಕಷ್ಟಪಟ್ಟು ದುಡ್ದು ಮನೆಗೆ ರೇಷನ್ ಎಲ್ಲ ಹಾಕ್ತೀನಿ ಸರ್. ಹಾಕ್ತೀನಿ ಕರೆಯವರೆಗೆ ಆ ರೇಷನ್ ಹಾಕಿದ್ರೆ ಹಾಕಿಸ್ತಾರ ಗ್ಯಾರಂಟಿ. ಮತ್ತೆ ರಾತ್ರಿ ರೂಮ್ ಹತ್ರದ ಹೊರಗೆ ಹೋಗಿ ಅಂತಾರೆ ಸರ್. ಆದ್ರೆ ನೀವು ಇಂಟರ್ನಲ್ ಅದು ಬಂದ್ಬಿಟ್ಟೆ ಹಾಕ್ತದಲ್ಲ ಆ ವಿಷಯ ನಿಮ್ಮ ಸರಿ ಸರ್, ಓಕೆ ಓಕೆ ಮೇಡಮ್. ಇವರು ಅವ್ರು ನಮ್ಮ ಅಕ್ಕ. ಎರಡನೇ ಅಕ್ಕ ಹೆಸರು ಕಾಶಮ್ಮ. ಕಾಶಮ್ಮ, ಚೆನ್ನಾಗಿದ್ದೀರಾ? ಕಾಶಮ್ಮ ಚೆನ್ನಾಗಿದ್ದೀರಾ? ಅವರು ಅಜ್ಜಿ? ಇವರು ನಮ್ಮ ಅಣ್ಣನ ಹೆಂಡತಿ ವೈನಿ ಈರಮ್ಮ. ಈರಮ್ಮ ಚೆನ್ನಾಗಿದೆ. ಇವರು ಅಕ್ಕ? ಅವರು ಅಕ್ಕ. ಹೆಸರು? ಅವರು ಪದ್ಮಾವತಿ. ಪದ್ಮಾವತಿ. ಇವರು ದೊಡ್ಡ ಅಕ್ಕ? ಸೊಸೆನಾ? ಆಕಿ ಸೊಸೆ. ಇವ್ರ ಮಗಳ? ಅವ್ರ ಸೊಸೆ. ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 9 ವರ್ಷ ಆಯ್ತು. 9 ವರ್ಷ ಆಯ್ತಾ? ಓ ಮೈ ಗಾಡ್. ಅವರು ಮಗಾರಿ. ನಿಮ್ಮ ಮಗನ? ಹೌದಾ? ಓ ಸೋ ನೈಸ್. ಅವ್ರ ಪಕ್ಕದಲ್ಲಿ ಅವ್ರು ನಮ್ಮ ತಮ್ಮ. ತಮ್ಮನ? ಸರ್ ಹೆಸರು? ಸುಧೀರ್ ಪಾಟೀಲ್. ಸುಧೀರ್ ಪಾಟೀಲ್. ಇಂಜಿನಿಯರಾ? ಸಿವಿಲ್ ಇಂಜಿನಿಯರಾ? ಸೂಪರ್. ಅಡ್ವೊಕೇಟ್, ಸಿವಿಲ್ ಇಂಜಿನಿಯರ್. ಚೆನ್ನಾಗಿದೆ. ಅಕ್ಕಾರೆ ಚೆನ್ನಾಗಿದ್ದೀರ? ಅಕ್ಕಾರೆ? ಇವ್ರಕ್ಕ? ಇವರು ಇಲ್ಲೇ ನಮ್ಮ ಮನೆ ಪಕ್ಕ. ಎಲ್ಲ ಮನೆ ಪಕ್ಕ. ಇವ್ರ ಎಲ್ಲರ ಹೆಸರು ಹೇಳ್ತಿ ಹೋಗಿ. ನಿಮ್ಮ ಹೆಸರಕ್ಕ? ಕಸ್ತೂರಿ ಅಕ್ಕ? ಕರಿಬಸವ? ಕರ್ಬಸಮ್ಮ. ಕರ್ಬಸಮ್ಮ. ಸುಮಿತ್ರಕ್ಕ? ಬಸಕ್ಕ? ರಾಶಿ? ಗೋತ್ರ? ಇವ್ರಕ್ಕ ನಗ್ತಿದ್ದಾರೆ. ಹಾ. ಅಮ್ಮ? ಅಕ್ಕ? ಚಂಪಕ. ಮಂಜುಳ. ಹಾ. ಮಕ್ಕಳು? ಸಾನ್ವಿ. ಅವ್ರಿಬ್ರು ಅವಳಿ ಜೋಳಿ ನೋಡ್ರಿ. ಅವಳು ಜೋಡಿ. ಇಬ್ರು ಹೆಸರೇನು? ಪ್ರೀತಮ್ ಪ್ರಥಮ್. ಅವ್ರದ್ದು ನಿಮ್ ದೊಡ್ಡಪ್ಪನ ಮಗನ ಅಲ್ಲಿ ಕೂತಿದಾರೆ ಹಿಂದೆ. ಹಾ, ಕೇಶವ. ಕೇಶವ 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 ಏನ್ ಮಾಡ್ತಿದ್ದೀರಾ? ಇಲ್ಲೇ ಇರ್ತೀರಾ? ಆಮೇಲೆ ಇವ್ರ ಮಕ್ಕಳೆಲ್ಲ ಪಕ್ಕದ ಮನೆಯವರ? ಇವ್ರಣ್ಣ? ಇವರು ಅವರು ಪಕ್ಕದ ಮನೆ. ಹೆಸರಣ್ಣ? ಪ್ರಕಾಶ್ ಸಲ್ವಾಡಿ. ಸೂಪರ್. ಓಕೆ, ನಿಜವಾಗ್ಲೂ ಖುಷಿ ಆಯ್ತು. ತುಂಬಾ ಜನ ಇದ್ದೀರಾ ಫ್ಯಾಮಿಲಿಯಲ್ಲಿ, ತುಂಬಾ ದೊಡ್ಡ ಕುಟುಂಬ, ಎಲ್ಲ ನೇಬರ್ಸ್ ಎಲ್ಲ ಬಂದಿದ್ದೀರಾ. ಸೊ ಎಷ್ಟು ವರ್ಷ ಆಯ್ತು ಸರ್ ನಿಮ್ಮ ಮದುವೆಗೆ? ನಮ್ಮ ಮದುವೆಯಾಗಿ 37 ವರ್ಷ. 37 ವರ್ಷ ಆಯ್ತಾ? ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಅವಾಗೆ ಲವ್ ಮ್ಯಾರೇಜ್ ಎಲ್ಲ ಅರೇಂಜ್ ಮ್ಯಾರೇಜ್. ಸುಮ್ಮನೆ ಆದ್ರೂ ನಾನು ಕೇಳೋದಿರುತ್ತಲ್ವಾ ಲವ್ ಮ್ಯಾರೇಜಸ್. ನಾವು ಮತ್ತೊಬ್ರ ಮುಖ, ಅವ್ರದ ಮುಖ ನೋಡಿಲ್ಲ ನಾನು. ಮದುವೆಗೆ ನೋಡಿದ್ದವ್ರದ್ದು. ಹೌದಾ? ನೋಡಕ್ ಬಂದ್ರು ಅವ್ರ ಮುಖ ನೋಡಿಲ್ಲ. ಹಂಗಿತ್ತು ಅವಾಗ. ನಮ್ಮ ಅಜ್ಜಾರ್ ಎಲ್ಲರೂ ಹಂಗಿದ್ರ ಅವಾಗ. ಹೌದಾ? ಅಯ್ಯೋ ಪಾಪ. ಯಾರನ್ನು ನೋಡಂಗಿಲ್ಲ. ನೋಡಿದ್ರೆ ಅವ್ರು ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಸೆಲೆಕ್ಟ್ ಮಾಡ್ಲಿಕ್ಕೆ. ಅವ್ರು ಯಾರನ್ನ ಹೇಳ್ತಾರ ಅವ್ರನ್ನ ಮದುವೆ ಆಗೋದು. ಹಂಗೆ ನಮ್ಮ ಕಾಲ. ಎಷ್ಟು ಬೇಜಾರಾಗುತ್ತೆ ನೋಡಿ ನನಗೆ. ಏನ್ ಬೇಜಾರಿಲ್ಲ, ಅದ ಒಳ್ಳೇದು. ಆವಾಗಿನ ಕಾಲನೇ ಒಳ್ಳೇದು. ಹೌದಾ? ಹೆದರಿಕೆ ಇತ್ತು ಎಲ್ಲಾ ಮಕ್ಕಳಿಗೂ. ಎಲ್ಲಾ ಮನ್ಯಾಗ ಇರ್ತಿದ್ರ, ಅದ ಒಳ್ಳೇದು. ಈಗ ಹಂಗಿಲ್ಲ. ಎಲ್ಲಾ ಈಗ ಫ್ರೀ ಬಿಟ್ಟು ಎಲ್ಲಾರ್ನು ಅವ್ರ ಮನ್ಸಿಗೆ ಬಂದಂಗ ಮಾಡ್ಕೊಂಡು ಹೋಗ್ತಾರೆ. ನೋಡಿದ ತಕ್ಷಣ ಎಸ್ ಡನ್ ನಂಗೆ ಅನ್ಬೇಕು. ಓಕೆ. ಅದ ನಮ್ ಕಾಲನ ಚಲೋ. ಸೊ ಎಷ್ಟನೇ ವಯಸ್ಸು ನೀವು ಮದುವೆ ಆದ್ರಿ? ನಮ್ಮ ಮದುವೆ 15 ವರ್ಷ. ನೀವು 15 ಇಯರ್ಸ್ ಇರುವಾಗ ಮದುವೆ ಆದ್ರಿ. ಸೊ ಹೆಂಗಿತ್ತು ಆಮೇಲೆ ಅತ್ತೆ ಮನೆ? ಅಲ್ಲಿ ನಮ್ಮ ತವ್ರ ಮನೆಯಾಗ ಎಲ್ಲಾ ಜಾಯಿಂಟ್ ಫ್ಯಾಮಿಲಿ, ಎಲ್ಲಾರು ಒಟ್ಟಿಗೆ ಇದ್ವಿ. ಇಲ್ಲಿನೂ ಜಾಯಿಂಟ್ ಫ್ಯಾಮಿಲಿ. ಹಂಗಾಗಿ ನನಗೇನು
ಇದು ಅನಿಸ್ಲಿಲ್ಲ. ಕಷ್ಟ ಆಗಿ ಇವರೇ ಚಾಯ್ಸ್ ಮಾಡಿದ್ದು, ಇವರೇ ಬಂದಿದ್ರು ನಾನು ನೋಡಕ್ಕೆ. ಇವ್ರು ನಮ್ಮ ಅಕ್ಕ? ಚಿಕ್ಕಮ್ಮರು. ಚಿಕ್ಕಮ್ಮ ನೋಡಿ, ನಿಮ್ಮಿಂದೊಂದು ಕುಟುಂಬ ಇವತ್ತು. ಹಾ, ಅವ್ರು ಬಂದಿದ್ರೆ, ಅವ್ರ ಅತ್ತೆಯವ್ರು ಬಂದಿದ್ರೆ, ಅವ್ರಿಲ್ಲ ಈಗ. ಅವ್ರ ಸೊಸೆ. ಅವ್ರಿಲ್ವಾ? ಹೌದಾ? ಓಕೆ ಓಕೆ. ಸೊ ಮದ್ವೆ ಆದ್ಮೇಲೆ ಹೆಂಗೆಲ್ಲಿದೆ ಜೀವನ, ಹೆಂಗೆಲ್ಲ ನಡೀತು? ಅಂದ್ರೆ ಕಷ್ಟ ಸುಖ ಇನ್ನೊಂದು ಜರ್ನಿ? ಏನು ಕಷ್ಟ ಅನ್ಸಿಲ್ಲ ರೀ. ಎಲ್ಲಾರು ಬಾಳ ಒಳ್ಳೆಯವ್ರು. ನಾವು 5 ಜನ ಅಂದ್ರೆ, ನೀವು ಓರ್ಗಿತ್ತಿ ಅಂತೀರಿ ನಿಮ್ ಕಡೆ, ನಾವು ನೆಗಣ್ಣ ಮಕ್ಕಳು ಅಂತೇವಿ, ಈ ಕಡೆ ನೆಗಣ್ಣರ್ ಅಂತೇವಿ. ಎಲ್ಲಾರು ಒಂದ್ ಹೊಟ್ಟೆ ಹುಟ್ಟಿದವ್ರು ಹೆಂಗಿರ್ತಾ ಅದೇ ತರ ಇದ್ವಿ ನಾವು ಇಷ್ಟು ವರ್ಷನು. ಈಗ ಬೇರೆ ಆಗಿವ್ರಿ. ಸೊ ನೀವು ಜಗಳಾಡೋಲ್ಲ ಮೇಡಮ್? ಜಗಳಾಡೋಲ್ಲ? ಇಲ್ಲ. ಮನೇಲಿ ನಾರ್ಮಲ್ ಆಗಿ ನಾವು ಬೇಜಾರು ಅಂಕಲ್ ಸತ್ಯ ಹೇಳ್ತಾರೆ. ಅವ್ರಿಗೆ ಸಿಟ್ಟು ಬಹಳ. ಆದ್ರೆ ನಾನ್ ಸುಮ್ನಿರ್ತಾನೆ, ಏನು ಅವ್ರಿಗೆ ಎದುರಿಗೆ ಮಾತಾಡಕ್ ಹೋಗ್ಬೇಕು. ಮಾತಾಡಕ್ ಹೋಗಲ್ಲ. ಅವ್ರು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಸಿಟ್ರಿ. ಅಯ್ಯೋ ಪಾಪ. ಅಲ್ಲ ಅವ್ರು ಸಿಟ್ಟು ಮಾಡ್ತಾರ. ಅವ್ರನ್ನ ನಮ್ ತಮ್ಮ ಇಲ್ಲೇ ಆಡ್ತಿದ್ರು ನೋಡ್ರಿ ಚಿಕ್ಕವ್ರಿದ್ದಾಗ, ಅವಾಗಿಂದ ನೋಡಿ ಎಲ್ಲಾರು ಹೆದರ್ತಿದ್ರಿ ಇವ್ರಿಗೆ. ಹೌದಾ? ಎಲ್ಲಾರು ಮನ್ಯಾಗೆ ಎಲ್ಲಾರು ಹೆದ್ರವ್ರು. ಲಾಯರ್ ಎದ್ರಿ ನಂಗೆ ಹೆದರಿಕೆ ಆಗಿತ್ತು. ಅವಾಗೇನ್ ಲಾಯರ್ ಇಲ್ರಿ. ಓಕೆ ಮೇಡಮ್, ನಿಮ್ಮ ಇವರು ಅತ್ತೆ ರೀ. ಅತ್ತೆ. ಓಕೆ, ಅಂದ್ರೆ ನಿಮ್ಮ ಹಸ್ಬೆಂಡ್ ತಾಯಿ ಇವರು. ಅವರು ನಮ್ಮ ಅತ್ತೆ ರೀ. ಒಂದು ಅತ್ತೆ, ಎರಡು. ಇವರು ಅವರು ನಮ್ಮ ಅತ್ತೆ ರೀ. ಇವರು ಹಸ್ಬೆಂಡ್ ಅವರು ತಾಯಿ ದೊಡ್ಡಮ್ಮ. ಇವರು ಅವರು ಅತ್ತೆನೇ ರೀ. ಅವರು ಹಸ್ಬೆಂಡ್ ಅವ್ರು ದೊಡ್ಡಮ್ಮ. ಅಂದ್ರ ಮಮ್ಮಿ ಇವರು ಹಡ್ದಿದ್ರಿ, ಅವರು ಬೆಳೆಸಿದ್ರು. ಓ, ಈ ತರ. ನಾವ್ ಅತ್ತೆ ಅನ್ನಂಗೆ ಇಲ್ರಿ. ಅವ್ರ ಮಮ್ಮಿ ಮಮ್ಮಿ ನಾನ್ ಮಾತಾಡಕ್ ಅವಕಾಶ ಕೊಟ್ರು ನಾನು ಮಾತಾಡ್ತೇನೆ. ಮಾತಾಡಿ. ಅವರು ಮಮ್ಮಿ, ನಾ ಅಮ್ಮ, ಇವರು ಅವ್ವ. ಈ ತರ ಅತ್ತೆ ಅನ್ನಂಗೆ ಇಲ್ಲ ರೀ. ಅವ್ವ. ಒಬ್ರು ದೊಡ್ಡಮ್ಮ ಅದಾರ, ಒಬ್ರು ಚಿಕ್ಕಮ್ಮ ಅದಾರ. ಅಂದ್ರೆ ನನಗೆಲ್ಲಾರು ಅಮ್ಮ ಅಂತಿದ್ರು, ಅವ್ರಿಗೆ ಅವ್ವ ಅಂತಿದ್ರು, ಅವ್ರಿಗೆ ಮಮ್ಮಿ ಅಂತ. ಮಮ್ಮಿ ಅದು. ಓಕೆ, ಅದೊಂಚೂರು ಡೀಟೇಲಿಂಗ್ ಆಗಿ ಹೇಳಿ ಪ್ಲೀಸ್. ಅಂದ್ರೆ ನೀವು ಇವ್ರು ಸಾಕಿದ್ದು ಇವ್ರು ಅಂದ್ರೆ ಹೆಂಗೆ? ಅಂದ್ರ ಮಮ್ಮಿ ಹುಷಾರಿರ್ಲಿಲ್ಲ ರೀ, ನಮ್ಮ ಹಸ್ಬೆಂಡ್ ಪಾಪು ಆದಾಗ. ಹಾಗಾಗಿ ಅಮ್ಮ ಅವರೇ ನೋಡ್ಕೊಂಡಿದ್ದಾರೆ ಜಾಸ್ತಿ. ಹಿಂಗಾಗಿ ಎಲ್ಲಾರುನು ನಮ್ಗೆ ಅತ್ತೆ ಅನ್ನೋಕೆ ನಾವು ಅತ್ತೆ ಯಾವಾಗೂ ಅಂದೇ ಇಲ್ಲ ರೀ. ಮಮ್ಮಿ, ಅವ್ವ, ಅಮ್ಮ ಹಾಗೆ ಇದಾರೆ ನಮ್ ಜೊತೆಗೆ. ಅವ್ರು ಯಾವಾಗ್ಲೂ ಎಲ್ಲದಕ್ಕೂ ಸಪೋರ್ಟಿವ್ ಆಗಿದ್ದಾರೆ ಎಲ್ಲಾರು. ಮೂರು ಜನನು ಎಲ್ಲಾರು ಒಬ್ರೇ ಅತ್ತಿಗೆ ಬೇಜಾರ್ ಅಂತಾರ. ನಾವ್ ಮೂರ್ ಅತ್ತಿ ಇದ್ರು ನಾವ್ ಯಾವತ್ತೂ ಬೇಜಾರ್ ಅನ್ಕೊಂಡಿಲ್ಲ. ಅವ್ರ ಸೇಮ್ ಮಗಳ ಟೈಪ್ನ ನಮ್ಗ ನೋಡ್ಕೊಂಡಿದ್ದಾರೆ ಇಲ್ಲಿವರೆಗೂ. ಎಲ್ಲದಕ್ಕೂ ಸಪೋರ್ಟ್ ಕೊಡ್ತಾರೆ, ಯಾವ್ದಕ್ಕೂ ಬೇಡ ಅಂದಿಲ್ಲ ನಮ್ಗೆ. ಯಜಮಾನ್ರಲ್ಲಿದ್ದಾರೆ? ಅವ್ರ ಮನಿ ಕಟ್ಸೋದು. ಏನ್ ಹೆಸರು ನಿಮ್ಮ ಯಜಮಾನ್ರು? ವಿನೋದ್. ವಿನೋದ್ ಅವರ 9 ವರ್ಷ ಆಯ್ತು ಮದ್ವೆ ಆಗಿ. ನೀವು ಜಗಳಾಡುವ ಇಬ್ರು? ಯಾವಾಗ ಸಣ್ಣ ಪುಟ್ಟಾರಿ. ಮತ್ತೆ ಯಾರು ಕಾಂಪ್ರಮೈಸ್ ಯಾರು ಫಸ್ಟ್ ಬರ್ತಾರೆ? ಇಬ್ರು ರೀ. ಒಂದ್ಸಲ ಅವರು, ಒಂದ್ಸಲ ನಾವು. ನಿಜ ಹೇಳ್ಬೇಕು. ಇಲ್ಲ, ಒಂದ್ಸಲ ಅವರು, ಒಂದ್ಸಲ ನಾವು. ಇಬ್ರು ಬರ್ತೀರಾ? ಇಬ್ರು ಬರ್ತೀವಿ. ಈಗ ಎಲ್ರ ಮನೆಯಲ್ಲಿ ಅತ್ತೆ ಸುತ್ತ ಜಗಳ ಅಂತ ಒಂದಿರುತ್ತೆ ಕಾನ್ಸೆಪ್ಟ್. ನಿಮ್ಗೆ 3 ಅತ್ತೆ ಅಂದ್ರು. ಸೊ 3 ಟೈಪ್ಸ್ ಆಫ್ ಜಗಳಸ್ ಇರುತ್ತಾ? ಯಾವತ್ತೂನು ಅದು ಸುಳ್ಳು ಅಂತಿರೋ ನಂಬ್ತಿರೋ ಬಿಡ್ತಾರೋ, ಇಲ್ಲಿವರೆಗೂ ನಾವು ಯಾವತ್ತೂ ಜಗಳ ಆಡೇ ಇಲ್ಲ ರೀ. ಹೌದಾ? ಅದಷ್ಟು ಪ್ರೀತಿ ನಿಮ್ಗೆ ಅತ್ತೆ ಅಂದ್ರೆ ಕಂಡ್ರೆ? ಅವರು ನಂಗೆ ಅಷ್ಟ ಪ್ರೀತಿ ಕೊಡ್ತಾರಿ. ನಾವು ಯಾವತ್ತೂ ಅವ್ರಿಗೆ ತಿರ್ಗಿಶು ಮಾತಾಡಿಲ್ಲ. ಅವ್ರ ಅಷ್ಟು ಚಲೋ ನೋಡ್ಕೊಂಡಾರಿ ನಮ್ಗೆ. ಅವ್ರ ಮನೆಗೆ ಹೋಗ್ಬೇಕನ್ನೋ ಫೀಲ ಬರಂಗಿಲ್ರಿ ನಮ್ಗೆ. ಏನೊಂದು ಟಫ್ ಕ್ವಶನ್ ಕೇಳ್ತೀನಿ ನಾನು, ನಿಜ ಆನ್ಸರ್ ಮಾಡ್ಬೇಕು. ಫಸ್ಟ್ ನಿಮ್ ಮನೆ ದೇವರು, ಊರ್ ದೇವ್ರ ಮೇಲೆ ಪ್ರಾಮಿಸ್ ಮಾಡಿ. ಎಲ್ಲ ಪ್ರಾಮಿಸ್ ರೀ. ಸತ್ಯ ಹೇಳ್ತಾರೆ. ನೀವು ಇಮೇಜ್ ಮಾಡ್ರು, ನೀವು ಫಸ್ಟ್ ಇವ್ರಿಗೆ ಮುತ್ತು ಕೊಟ್ರ ಅಲ್ಲ ಇವ್ರು ಫಸ್ಟ್ ಇವ್ರಿಗೆ ಮುತ್ತು ಕೊಟ್ರ? ಯಾರು? ಇಬ್ರು ರೀ. ಈಗ 3 ಅತ್ತೆ ಒಂದಿದ್ದಾರೆ, 3ರಲ್ಲಿ ನಿಮ್ ಫೇವ್ರೇಟ್ ಅತ್ತೆ ಯಾರು? 3 ಜನ ರೀ. ಸರಿ, ಒಬ್ರು ತೆಗ್ದು ಇನ್ನೊಂದು ಆಪ್ಷನ್, ಇಬ್ಬರನ್ನ ಯಾರಾದ್ರೂ ಹೇಳ್ಬೇಕು. ಎಲ್ಲಾರು ರೀ, ಎಲ್ಲಾರು ಹಂಗೆ. ಸರಿ, ಇಬ್ರು ತೆಗ್ದು ಒಬ್ಬರನ್ನ ಹೇಳ್ಬೇಕು. ಎಲ್ಲಾರು ರೀ. ಎಲ್ಲರೂ ಫೇವ್ರೇಟ್. ನೋಡಿ, ಇದು ಒಗ್ಗಟ್ಟು ಅಂದ್ರೆ ಇದು, ಪ್ರೀತಿ ಅಂದ್ರೆ ಇದು. ಯಾರು ಬಿಟ್ಕೊಟ್ಟಿಲ್ಲ ನೋಡಿ. ಇಲ್ಲ ರೀ, 3 ಜನರು ಫೇವ್ರೇಟ್, 3 ಜನರು ಫೇವ್ರೇಟ್, 3 ಜನರು ಫೇವ್ರೇಟ್. ಸೂಪರ್. ಓಕೆ, ನಿಮ್ಮ ಲೈಫಲ್ಲಿ 3 ಅತ್ಯಂತದಲ್ಲಿರೋ ಒಂದು ಪಾಸಿಟಿವ್ ಗುಣಗಳನ್ನ ನಾನು ಕಲಿತೀನಿ, ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾವುದು? ಅವರಿಂದ ತಗೋಬೇಕಂದ್ರೆ ಅವ್ರು ಯಾವಾಗ್ಲೂ ಸಮಾಧಾನ ರೀ. ಪೂಜಾ ಆಯ್ತು, ಅವ್ರಾಯ್ತು, ಯಾವ್ದೋ ತಲೆ ಕೆಡ್ಸ್ಕೊಳಂಗಿಲ್ಲ ಅವ್ರ. ಬರ್ತೀರಾ ಎಲ್ಲಾರ್ಗಿ ಎಲ್ಲಾ ತಿನ್ನಾಕ್ ಮಾಡ್ಕೊಡೋದು ಎಲ್ಲ ನೋಡ್ಕೊಂತಾರಿ. ಅವರಿಂದ ಅದನ್ನ ನಾ ಇದು ಮಾಡ್ತೇನೆ. ನಮ್ಮ ಮಮ್ಮಿಯಿಂದ ಅಂದ್ರಂತೂ ಅವ್ರೆಲ್ಲಾ ಸಪೋರ್ಟಿವ್ ರೀ. ಏನ್ ಮಾಡಿದ್ರು ಬೇಡ ಅನ್ನಂಗಿಲ್ಲ. ಮುಂದೆ ಏನ್ ಬೇಕಾದ್ರೆ ಅಲ್ಲದ ಫಸ್ಟ್ ಟ್ರೈ ಮಾಡ್ರಿ ಅಂತಾರ ಅವ್ರು. ಆಕ್ಚುಲಿ ಒಂದ ಮಾತಿಗೆ ಎಲ್ಲಾನು ಹೂ ಅಂದ್ಬಿಡ್ತಾರ ಅವ್ರು. ಹ್ಞೂ ಮಾಡೋಗ್ರಿ. ಇನ್ನು ಸೆಕೆಂಡ್ ಥಾಟ್ ಯಾರಾದ್ರೂ ಏನಾರ ಅಂದ್ರೆ ಹಿಂಗ ನೆಗೆಟಿವ್ ವಿಚಾರ ಮಾಡ್ತಾರೆ. ಮಮ್ಮಿ ನೆಗೆಟಿವ್ ವಿಚಾರ ಮಾಡಂಗಿಲ್ಲ ಯಾವತ್ತು. ಆಗಿದ್ದಾಗ್ಲಿ ನೀವ್ ಮಾಡ್ಬಿಡು, ಮುಂದ್ ಬಂದಿದ್ ನೋಡ್ಕೊಳ್ಳೋಣ. ಹಂಗಾಗಿ ನಂಗೆ ಭಾಳ ಲೈಕ್ ಆಗ್ತೈತಿ. ಅವರು ಫುಲ್ ಸಮಾಧಾನ ರೀ, ಸಹನೆ, ಏನು ಹೇಳಂಗೇ ಇಲ್ಲ ಅವರು. 3 ಜನನು ನಂಗೆ ಇದು ಎಲ್ಲ. ಓಕೆ ಅಮ್ಮ,
ಈಗ ನಿಮ್ಮಿಬ್ಬರ ಮಧ್ಯೆ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಯಾವತ್ತು ಬಂದಿಲ್ವಾ? ಯಾರು ಏನು ಬಂದಿದ್ದು ಏನಿಲ್ಲ. ಏನಿಲ್ಲ. ಸೊ ಇಬ್ರು ಖುಷಿಯಲ್ಲಿ ಇದ್ದೀರಾ? ಆಯ್ತು. ಸೀರೆ, ಸ್ವೀಟು, ಮೈಸೂರು ಏನಾದ್ರು ತಗೊಬಂದ್ರು, ನಿಮ್ಗೊಬ್ರಿಗೇನೋ ಬೇಜಾರು, ಅವ್ರಿಗೊಬ್ಬರಿಗೇನು ಬೇಜಾರು, ಆ ಥರ ಏನೂ ಆಗಿಲ್ಲ? ಹಂಗೇನಿಲ್ಲ, ಎಲ್ಲ ಸರಿಯಾಗಿ ಮಾಡ್ತಾರೆ ಅವರು, ಹಾಗಾಗಿ ಏನು ಬೇಜಾರಿಲ್ಲ. ಸೊ ಈ ಯಾರಿಗೆ ನೀವು ಹೇಳಿ ಮೇಡಮ್, ಯಾರಿಗೆ ನಿಮ್ಮಿಬ್ರಲ್ಲಿ ಯಾರಿಗೆ ಜಾಸ್ತಿ ಪ್ರೀತಿ ಅವ್ರ ಮೇಲೆ? ಇಬ್ರಿಗೂ. ಓಕೆ, ನೀವು ಯಾವಾಗ ಮದುವೆ ಆಗಿದ್ದು ಅವ್ರನ್ನ? ನಾನು 90ನೇ ಇಸ್ವಿಯಿಂದ ಮದುವೆ ಆಗಿದ್ದು. 90 ಇಸ್ವಿ. ನೀವು 70ನೇ ಇಸ್ವಿಗೆ. 70 ಇಸ್ವಿ. 72ನೇ ಇಸ್ವಿದಾಗ ಇವ್ರ ಮದುವೆ ಆಗೈತ್ರಿ. ಅವ್ರಾಗಿಂದ ಮುಂದೆ ನಮ್ದು 90ನೇ ಇಸ್ವಿದಾಗ ನನ್ನ ಮದುವೆ ಆಗಿದೆ. 90 ಸರಿ. ನಿಮ್ಗೆ ಗೊತ್ತಿತ್ತ ವಿಷಯ ಹೆಂಗೆ ಅಂತ? ಗೊತ್ತಿತ್ರಿ, ಗೊತ್ತಿದ್ದೆ ಎಲ್ಲ ಗೊತ್ತಿದ್ದ ನಾನು. ಬಟ್ ಹೆಂಗೆ ನೀವಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ? ತುಂಬಾ ರೇರ್ ಅಲ್ವಾ? ಅದರ ತುಂಬಾ ರೇರ್ ಅಂಡರ್ಸ್ಟ್ಯಾಂಡಿಂಗ್ ಬರೋದೇ, ನಾವೊಬ್ಬರನ್ನ ಪ್ರೀತಿಸೋದೇ ತುಂಬಾ ರೇರು. ಅಂಥದ್ರಲ್ಲೂ ನೀವು ಇಬ್ರು ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರಂದ್ರೆ ಇಟ್ಸ್ ನಾಟ್, ಅದು ತಮಾಷೆನಲ್ಲ, ಒಳ್ಳೆ ಮನಸ್ಸಿದ್ದವ್ರಿಗೆ ಮಾತ್ರ ಅದು ಸಾಧ್ಯ. ಏನಿಲ್ರಿ, ನಮ್ಮ ರಿಲೇಷನ್ ರೀ ಅವ್ರ ಹಿಂಗ ಸ್ವಾಗತಿ ಅಂತೇಳಿ ನಮ್ಮ ಮಾಡೋದು. ಹೌದಾ? ಹಂಗ ವಿಚಾರ ಮಾಡಿ ನೋಡಿದ್ರೆ ಅಮ್ಮ ಅವನ್ ಮದ್ವೆಲಿ ಮಮ್ಮಿ ಹುಟ್ಟಿದಾರ್ರಿ. ಹೋದ್ರೆ ಸೈಫ್ ಅಲಿ ಖಾನ್ ಕರೀನಾ ಕಪೂರ್ ತರ ಜೋಡಿ. ಬಟ್ ಚೆನ್ನಾಗಿದೆ ಒಂಥರ ಸ್ಟೋರಿ, ತುಂಬಾ ರೇರ್. ನಾನು ಯಾವಾಗ ಮಮ್ಮಿಗೆ ಅದ ಕ್ವಶನ್ ಕೇಳೇನ್ರಿ, ನೀವು ಅವಾಗ ಹೂ ಅಂದ್ಬಿಟ್ರಿ ಅಂತ ಕೇಳಿದಾರೆ ಮಮ್ಮಿಗೆ. ಹ್ಞೂ ನನ್ಗೆ ಗೊತ್ತೇ, ನಾನು ಮದ್ವೆ ಆಗ್ತೀರಾ ಅಂತ ಕೇಳಿದ್ರು ನಾ ಹೂ ಅಂದ್ಬಿಟ್ಟೆ. ನಂಗೆ ಜಸ್ಟ್ ಅವಾಗ 14 ಏಜ್, ನಾನು ಹೂ ಅಂದ್ಬಿಟ್ಟೆ ಅಂತಂದ್ರೆ ಅಂದ್ರಿ ಮಮ್ಮಿ. ಆಮೇಲಿಂದ ಯಾವ್ದು ಏನೋ ಅವ್ರು ಇದನ್ನ ಮಾಡಿಲ್ಲ ರೀ. ಅವ್ರು ಹೆಂಗ ಅವರೇ ಬಂದು ಕೇಳಿದ ನಿಮ್ಮನ್ನ? ಅವರೇ ಬಂದು ಕೇಳಿದ? ಇವ್ರ ಅಕ್ಕಾರ ಬಂದ ಮಾಡ್ಯಾರ. ಇವ್ರ ಹೋಗಿ ಇಷ್ಟಪಟ್ಟು ಮಮ್ಮಿನ ಮದುವೆ ಮಾಡಿದಾರೆ. ಮೂರು ಮಂದಿ ಗಂಡು ಮಕ್ಕಳು ಇರ್ತಾರೆ. ಹೌದಾ? ನಿಮಗೆ 3 ಮಂದಿಯಾ? ನಿಮ್ಗೆ? ಅವ್ರಿಗೆ ನಾವೆಲ್ಲಾರು ಒಂದರಿ, ಯಾರು ಅವ್ರ ಮಕ್ಳು ಇವ್ರ ಮಕ್ಳು ಅಂತ ಏನಿಲ್ರಿ. ಅವ್ರಿಗೂ 3 ಮಕ್ಳನ್ನ ಅಂತೀವಿ, ಇವ್ರಿಗೆ 3 ಮಕ್ಳು, ಇವ್ರಿಗೆ 3 ಮಕ್ಳು, ಇರೋರ 3 ಮಕ್ಳು. ಬಟ್ ಎಲ್ಲರಿಗೂ ಸರ್ ಸರ್ ನಮಸ್ತೆ, ಚೆನ್ನಾಗಿದ್ದೀರಾ? ಅಂದ್ರೆ ತಪ್ಪು ತಿಳ್ಕೊಬೇಡಿ, ಅವ್ರ ಸರ್ ಮೇಲಿದ್ದಾರೆ, ಅದಕ್ಕೋಸ್ಕರ ಥ್ಯಾಂಕ್ ಯು ಅಂತ ಹೇಳಿದ್ ನಾನು. ಓಕೆ, ಇನ್ನೇನಾದ್ರೂ ವಿಷಯ ಡೀಟೇಲ್ ನೀವೇ ಒಂದು ಚೆನ್ನಾಗಿರೋ ವಿಷಯ ಹೇಳಿದ್ರು ನನಗೆ. ಅವ್ರಿಗೆ ಗೊತ್ತಿತ್ತು ಇವರು ಸಣ್ಣವರಿದ್ರು ಹುಟ್ಟಿದಾಗ, ಅದರ ಬೇರೆ ಏನಾದ್ರು ಇದೆಯಾ ಆ ತರ? ನೀವು ನೋಡಿರ್ತೀರಲ್ವಾ? ಅದನ್ನ ನನಗೂ ಆಶ್ಚರ್ಯ ಆಗಿ ನಾನ್ ಮದ್ವೆ ಆದ್ಮೇಲೆ ನಾನು ಹಂಗ ಕಾಮನ್ ಆಗಿ ಕುಂತ ಮಮ್ಮಿ ಕೇಳಿದ್ದಾರೆ, ನೀವ್ ಹೆಂಗೆ ಅದನ್ನ ಹೇಳ್ದ, ನಿಮ್ಗೆ ಹೆಂಗ್ ಇಷ್ಟಪಟ್ಬಿಟ್ರಿ ನೀವು? ಹೂ ಅಂದ್ಬಿಟ್ರಿ ಮಮ್ಮಿ ಮದ್ವೆ ಅಂತಂದು ನನಗ್ ಆಶ್ಚರ್ಯ. ಅದಕ್ಕಿಲ್ಲ, ಅವಾಗ ಹಂಗೆ ಇತ್ತಲ್ಲ, ಅವ್ರು ಅಮ್ಮ ಬಂದ್ ಕೇಳಿದ್ರು, ಈಗ ಮಕ್ಕಳಾಗಿದ್ದ ಮದ್ವೆ ಮಾಡ್ಕೋತೀವಿ. ಮನಿತನೂ ಚೆನ್ನಾಗಿತ್ರಿ ನಮ್ದು. ಆಕ್ಚುಲಿ ಹೆಸರುವಾಸಿ ಸರ್ಕಲ್ ಒಳಗ. ಮಮ್ಮಿ ಆಯ್ತು, ಅವ್ರು ಚಲೋ ಚೆನ್ನಾಗಿದ್ರು, ಅವ್ರ ಇಷ್ಟಪಟ್ಟಾರಂದ ನಾ ಆಗ್ತೀನಿ ಅಂತಂದು ಮಮ್ಮಿ. ಆದ್ರೆ ಯಾವತ್ತು ನಾ ಬಂದಾಗಿಂದ ಯಾರು ಜಗಳಾಡಿದ್ನ ಯಾವಾಗೂ ನೋಡಿಲ್ಲ. ಅವ್ರು ಅಷ್ಟು ಪ್ರೀತಿ ಕೊಡ್ತಾರೆ, ಇವ್ರು ಅಷ್ಟ ಕೊಡ್ತಾರೆ, ಅವ್ರ ಅಷ್ಟು ಜಗಳ ಎಲ್ಲಿ ಬರ್ಬೇಕ್ರಿ ಅಲ್ವಾ? ಸೂಪರ್ ಸೂಪರ್. ಜೋರಾಗಿ ಹಂಗೆ ಇಬ್ರಿಗೆ ಚಪ್ಪಳ ತರಬೇಕು, ಇಬ್ರಿಗೂ ನಿಜವಾಗ್ಲು. ಸೊ ಸ್ವೀಟ್ ಇದಲ್ವಾ ವಿಷಯ? ಇವತ್ತು ಬಜ್ಜೆ ಮಾಡ್ತಿದ್ದೀರಾ? ಇವತ್ತು ಬಜ್ಜೆ ಮಾಡ್ತಿದ್ದಾರೆ, ಬನ್ನಿ ಬಜ್ಜೆ ಮಾಡೋಣ. ಓಕೆ, ಏನ್ ಸ್ಪೆಷಲ್ ಮಾಡ್ತಿದ್ರಿ ಇವತ್ತು? ಇವತ್ತು ಪುನರ್ನವ ಸೊಪ್ಪಿಂದ ಬಜ್ಜೆ ಮಾಡ್ಕೊಡ್ತೀವಿ. ಯಾವ ಸೊಪ್ಪು? ಪುನರ್ನವ. ಪುನರ್ನವ ಅಂದ್ರೆ ಪುನರ್ ಚೈತನ್ಯ ಕೊಡೋದು ಸೊಪ್ಪು. ಸೊಪ್ಪಿಂದ. ಈ ಸೊಪ್ಪು? ಆ ಸೊಪ್ಪಿಂದ. ಓ, ಒಂದು ಟಾಟಾ ಎಸಿ ಮಾಡಿ ತಗೊಂಡೋಗ್ಬೇಕಿದ್ನ. ತಗೊಂಡೋಗಿ ನನಗೆ ಬೇಕು ಒಂಚೂರು. ಒಂದ್ ಲಾರಿ ಇತ್ತು. ಓಕೆ, ಇದರಿಂದ ಬಜ್ಜಿ ಮಾಡ್ತಿದ್ದೀರಾ? ಓಕೆ, ಇದಕ್ಕೇನಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು? ಮೊದಲೇದಾಗಿ ಕಡಲೆ ಹಿಟ್ಟು ಅರ್ಧ ಕೆಜಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಇದು ಪುನರ್ನವ ಸೊಪ್ಪು, ಇದೇ ಮೇನ್. ಅದೇ ಮೇನ್. ಉಪ್ಪು ರುಚಿಗೆ ತಕ್ಕಷ್ಟು, ಸೂಪರ್. ಸ್ವಲ್ಪ ಸಕ್ಕರೆ, ಅಡಿಗೆ ಸೋಡಾ. ಓಕೆ, ಶುರು ಮಾಡಿ. ಮತ್ತೆ ಮೊದಲಾಗಿ ಏನ್ ಮಾಡ್ಬೇಕು? ಸ್ವಲ್ಪ ಎಣ್ಣೆ, ಹಿಟ್ಟಿಗೆ ಎಣ್ಣೆ ಹಾಕಿ, ಪುನರ್ಜನ್ಮ, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದು ಹಸಿಮೆಣಸಿನ್ಕಾಯಿ. ಆ ಸೊಪ್ಪಲ್ಲಿ ಬೇರೆ ಏನಿಲ್ಲ ಆ ಸ್ಪೆಷಲ್? ಸೊಪ್ಪಲ್ಲಿ ಪಲ್ಯ ಮಾಡ್ಬೋದು, ಸಾಂಬಾರ್ ಮಾಡ್ಬೋದು, ಸಲಾಡ್ ಮಾಡ್ಬೋದು. ನನಗೆ ಸ್ಪೂನ್ಲಿ ಹಾಕಿದ್ರೆ ಗೊತ್ತಾಗ್ಬಿಡುತ್ತಾ? ಸಾಲ್ಟ್ ಹಾಕ್ತೇನೆ ರುಚಿಗೆ ತಕ್ಕಷ್ಟು. ನೀರು ನೀರು ಹಾಕು, ಸ್ವಲ್ಪ ಸಕ್ಕರೆ, ರುಚಿ. ಸಕ್ಕರೆನ ಹಾಕಿದ್ರಿ ರುಚಿ ಬರ್ತೈತ್ರಿ ಸಕ್ಕರೆ ಹಾಕಿದ್ರೆ. ಕರ್ಬೇವಿನ ಸೊಪ್ಪು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು,
ಅಡಿಗೆ ಸೋಡಾ. ಅಡುಗೆ ಸೋಡಾ. ಈಗ ನೀರು ಹಾಕಿ ಕಲಿಸ್ಕೊಂತ. ಇನ್ನೊಂದು ಸ್ವಲ್ಪ ಕೊಡ್ರಿ, ದೊಡ್ಡ ಇದ್ರಾಗ ಕೊಡ್ರಿ. ಹಾಕ್ರಿ ತಗೋರಿ ಇನ್ನೊಂದು. ನಾನು ನೀರು ಒಂದಿಟ್ಟು ಥ್ಯಾಂಕ್ಸ್ ರೀ ಅಕ್ಕ. ಹಾಕ್ರಿ. ಜುಂಬಲಕ ಜುಂಬಲಕ ಹೂಂ, ಜುಂಬಲಕ ಜುಂಬಲಕ ಹೂಂ. ತಡ್ರಿ ಸಾವಕಾಶ ಹಾಕ್ರಿ. ಜಾಸ್ತಿ ಹಾಕ್ಬೇಕು. ಮತ್ತೆ ಜಾಸ್ತಿ ಆತಂದ್ರೆ ಇಲ್ಲ, ಜಾಸ್ತಿ ಆಗಿಲ್ಲ, ಕರೆಕ್ಟ್ ಇದೆ. ಬಜ್ಜಿಗೆ ನೀರು ಸಪ್ಲೈ ಮಾಡಿರೋ ಸೂರಜ್ ಅವರಿಗೆ ಧನ್ಯವಾದಗಳು. ಹ್ಮ್. ಸೂರಜ್ ಅವರಿಗೆ ಧನ್ಯವಾದ. ಸಾಕು ಅನ್ಸುತ್ತೆ ಅಲ್ವಾ? ಇನ್ನೊಂದು ಸ್ವಲ್ಪ ಹಾಕ್ರಿ. ಹಾಕ್ಲಾ? ಬೇರೆ ಈ ತರ ಯಾವ್ದೆಲ್ಲ ಆರ್ಗ್ಯಾನಿಕ್ ಡಿಶಸ್ ಮಾಡ್ತೀರಾ ನೀವು ಈ ಸೊಪ್ಪಲ್ಲೆಲ್ಲ? ನಾವು ಪಾಲಕ್ ಸೊಪ್ಪು ಮಾಡ್ತೇವ್ರಿ. ಹಾ, ಪಾಲಕ್ ಸೊಪ್ಪಿಂದನೂ ಮಾಡ್ತೀವಿ ಇದನ್ನ. ಓಕೆ. ಇನ್ನೊಂದು ಸ್ವಲ್ಪ ಹಾಕ್ರಿ ನೀವು, ಸ್ವಲ್ಪ ನನ್ನ ಕೈ. ಓಕೆ. ಬೇರೆ ನೀವು ಮಾಡೋ ಅಡುಗೆ ಯಾವ್ದು ನಿಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ? ಅವರಿಗೆ ರೊಟ್ಟಿ ಪಲ್ಯ ತುಂಬಾ ಇಷ್ಟ ರೀ. ರೊಟ್ಟಿ ಪಲ್ಯ ಇಷ್ಟನಾ? ಯಾವ ಪಲ್ಯ? ತರಕಾರಿ ಪಲ್ಯ, ಕಾಳು ಪಲ್ಯ. ನೀವು ಎಲ್ಲಿ ಅಡುಗೆ ಕಲ್ತಿರೋದು? ನಾವು ಗಂಡನ ಮನೆಗೆ ಬಂದ್ಮೇಲೆ ಬಂದ್ಮೇಲೆ ಕಲ್ತಿರೋದಾ? ತಾಯಿ ಮೇಲೆ ಕಲ್ತಿಲ್ಲ? 15 ವರ್ಷಕ್ಕೆ ಮದುವೆ ಆಗಿದ್ದ, ಅವಾಗ ಕಲ್ತಿಲ್ಲ ಅಡಿಗೆ. ನಮ್ಮ ಅಕ್ಕ ಅದಾರಲ್ರಿ, ಅವರಿಂದ ಕಲ್ಕೊಂಡು. ಏನ್ರಿ ಅಂದ್ರೆ ಈ ಮಕ್ಕಳು ಎಲ್ಲ ತಿನ್ನಾಕ ಒಲ್ಲಂತಾರಲ್ರಿ, ಬಜ್ಜಿ ಮಾಡ್ಕೊಟ್ರು ಸುಮ್ಮನೆ ತಿಂತಾರೆ. ಸುಮ್ತಿರ್ತಾರೆ, ಹೌದು. ಇಲ್ಲ ಅಂದ್ರೆ ಅಯ್ಯೋ ಅವೇನು ಅದೇನು ಸೊಪ್ಪು ತಿನ್ನೋದು ಅಂತಾರ. ಬರೀ ಸೊಪ್ಪು ಕೊಟ್ರೆ ತಿನ್ನಲ್ಲ ಅಲ್ವಾ? ತಿನ್ನೋದಿಲ್ರಿ. ಅದಕ್ಕೆ ಬಜ್ಜಿ, ಸಾರು, ಸಾಂಬಾರು. ಸಾಂಬಾರ್ ಮಾಡಿದ್ರು ತಿನ್ನೋದಿಲ್ರಿ ಅವ್ರು, ಪಲ್ಯ ಮಾಡಿದ್ರು ತಿನ್ನೋದಿಲ್ಲ. ಓಹೋ. ಬಜ್ಜಿ ಮಾಡಿದ್ರು ತಿಂತಾರೆ. ಹೊಡೆದೊಡ್ದು ತಿನ್ನಿಸ್ಬೇಕು. ಬೇರೆ ಏನ್ ತಿಂತಾರೆ? ಚಪಾತಿ ತಿಂತಾರ್ರಿ, ರೊಟ್ಟಿ ತಿಂತಾರ, ಉಪ್ಪಿಟ್ಟು ತಿಂತಾರ, ಅವಲಕ್ಕಿ. ನೀವು ವೆಜ್ ನಾನ್ ವೆಜ್? ನಾವು ವೆಜ್. ವೆಜ್ಜಾ? ಬಜ್ಜಿ 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 ರೇ ಬಜ್ಜಿ ರೇ. ನೀವು ಯೂಟ್ಯೂಬ್ ಅಲ್ಲಿ ನೋಡಿ ಎಲ್ಲ ಏನಾದ್ರು ಅಡುಗೆ ಮಾಡಿದಿರಾ? ಮಾಡೇವ್ರಿ. ಮಾಡಿದಿರಾ? ಏನ್ ಏನ್ ನೋಡಿ ಮಾಡಿದಿರಾ ಯೂಟ್ಯೂಬ್ ಅಲ್ಲಿ? ಯೂಟ್ಯೂಬಲ್ಲಿ ನೋಡಿ ಪಲಾವ್ ಮಾಡೇವ್ರಿ. ಯೂಟ್ಯೂಬ್ ಪಲಾವ್ ಚೆನ್ನಾಗಾಗಿತ್ತಾ ಪಲಾವ್? ಚೆನ್ನಾಗಾಗಿತ್ರಿ. ಪಲ್ಯ ಎಲ್ಲ ಟ್ರೈ ಮಾಡ್ತಿರ್ತೀವಿ. ವೆಜ್ ಅಡಿಗೆ ಮಾತ್ರ. ವೆಜ್ ಅಡಿಗೆ ಮಾತ್ರ, ಓನ್ಲಿ ವೆಜ್. ಬೆಳಿಗ್ಗೆ ತಿಂಡಿಗೆ ನಾವು ದಿನ ಒಂಥರ ಮಾಡ್ತೇವ್ರಿ. ಉಪ್ಪಿಟ್ಟು ಮಾಡ್ತೇವಿ, ಅವಲಕ್ಕಿ ಮಾಡ್ತೇವಿ, ಚುರುಮರಿ ಮಾಡ್ತೇವಿ. ಓಕೆ. ಮತ್ತೆ ಇದನ್ನ ಪಡ್ಡು, ದೋಸೆ, ಇಡ್ಲಿ ಎಲ್ಲ ಮಾಡ್ತೀರಾ? ಅವೆಲ್ಲ ಮಾಡ್ತೇವೆ. ಆ ಬಜ್ಜಿ ಸ್ಮೆಲ್ ಬರ್ತಿದೆ. ಸೊಪ್ಪು ಬಜ್ಜಿ. ಬೇರೆ ನೀವು ಹಬ್ಬಕ್ಕೆಲ್ಲ ಏನು ಸ್ಪೆಷಲ್ ಸ್ವೀಟ್ಸ್ ಎಲ್ಲ ಏನು ಮಾಡ್ತೀರಾ? ಸ್ವೀಟ್ ನಮ್ಮ ಕಡೆ ಕರ್ಚಿಕಾಯಿ, ಕಡುಬು. ಕರ್ಚಿಕಾಯಿ ಅಂದ್ರೆ ಅದು ತುಂಬಾ ಖರ್ಚು ಅಂತಂದ್ರೆ ಅದ್ರ ಹೆಸರು ಕರ್ಚಿಕಾಯಿ. ಅದಕ್ಕೆ ತುಂಬಾ ಖರ್ಚಾಗುತ್ತೆ ಐಟಮ್ಸ್. ಅದಕ್ಕೇನ್ ಖರ್ಚಿಲ್ಲ. ಕರ್ಚಿಕಾಯಿ, ಆಮೇಲೆ ಕಡುಬು ಮಾಡ್ತೇವಿ. ಆಮೇಲೆ ಕುಂಬಳಕಾಯಿ ಗಾರಿಗೆ ಮಾಡ್ತೇವ್ರಿ. ಕುಂಬಳಕಾಯಿ ಗಾರಿಗೆ, ಸೂಪರ್. ಆಮೇಲೆ ನವಣಕ್ಕಿದ್ ಬರ್ತತ್ ನೋಡ್ರಿ, ಹೌದು, ನವಣಕ್ಕಿದ್ ಅದ್ರದ್ದು ಹೋಳಿಗೆ ಮಾಡ್ತೇವಿ. ಹೋಳಿಗೆ ಮಾಡ್ತೀರಾ? ಅದು ಸಿಗಿ ಹುಣ್ಣಿಮೆ ಸ್ಪೆಷಲ್. ಚಕ್ಲಿ ಮಾಡ್ತೇವಿ, ಕೋಡ್ಬಳೆ ಮಾಡ್ತೇವಿ. ಆಲ್ಮೋಸ್ಟ್ ಫ್ರೈ ಆಗಿದೆ. ನಮ್ ಕಡೆ ಜೋಳದ ಮುದ್ದಿ, ನೀವು ರಾಗಿ ಮುದ್ದೆ ಮಾಡ್ಕೊತೀರಿ. ನಾವು ಜೋಳದ ಮುದ್ದೆ ಮಾಡ್ತೇವಿ. ಒಂದಿನ ತಿಂದಿಲ್ಲ. ಚೆನ್ನಾಗಿರುತ್ತಾ ಜೋಳದ ಮುದ್ದೆ? ಚೆನ್ನಾಗಿರ್ತದೆ. ಎಲ್ಲ ಒಗ್ಗರಣೆ ಹಾಕಿ ಮಾಡ್ತೇವಿ, ಉಪ್ಪು ಖಾರ ಎಲ್ಲ ಹಾಕಿ. ನೀವು ಅದಕ್ಕೆ ರಾಗಿ ಮುದ್ದಿ ಸಪ್ಪನ್ ಮಾಡಿ ಸಾಂಬಾರ್ ಹಾಕೊಂಡು ನೀವು ಇದು ಮಾಡ್ತೀರಿ ನಿಮ್ಮ ಸೈಡ್. ನಾವು ಅದಕ್ಕೆ ಎಲ್ಲ ನಮ್ಮ ಸೈಡು ಮುದ್ದಲ್ಲ, ನಮ್ಮ ಸೈಡು ನೀರು ದೋಸೆ, ಕೋರ್ ರೊಟ್ಟಿ, ಆಮೇಲೆ ಅಪ್ಪ. ನಿಮ್ದು ಬೆಂಗಳೂರು? ನಂದು ಮಂಗಳೂರು. ಸೊಪ್ಪು ಹಾಕಿದ್ದಕ್ಕಲ್ರಿ ಬೇಯ್ಬೇಕು ಸೊಪ್ಪು. ಅದು ಇನ್ನೂ ಸ್ವಲ್ಪ ನೀರು ಕೊಡ್ರಿ. ಇದು ಯಾಕಂದ್ರೆ ಇದು ಗಟ್ಟಿ ಆಗ್ಬಿಡ್ತಾವ್ರಿ. ಬೇಕಿಲ್ಲ ಆಸ್ಪತ್ರೆ ಇದ್ದರೆ ಬಿಲ್ಪತ್ರೆ, ಬೇಕಿಲ್ಲ ಆಸ್ಪತ್ರೆ. ಒಂದಿಷ್ಟೊಳ್ಳೆ ಗಾದೆ ಮಾತು ಹೇಳಿದ್ರು ನೋಡಿ. ನಮ್ಮ ಯಜಮಾನ್ರು ಬೆಳಿಗ್ಗೆ ನಮ್ಮ ಹಿತ್ಲಾಗ ಎಲ್ಲಾ ತರ ಸೊಪ್ಪು ಐತ್ರಿ. ಸೊಪ್ಪು ಬೆಳಿಗ್ಗೆ ಎದ್ದೆಲ್ಲ ಒಂದೊಂದ್ ಎರಡು ಎಲೆ ಎಲ್ಲ ಸೊಪ್ಪು ತಿಂದು ಬಿಸಿ ನೀರು ಕುಡಿತಾರ ಅವ್ರು ಬೆಳಿಗ್ಗೆ. ಸೂಪರ್. ಇನ್ನೊಬ್ರು ನಮ್ಮ ಅಡುಗೆ ಭಟ್ರಿದ್ದಾರೆ, ಉಪ್ಪುಂದು ಅಂತ. ಉಪ್ಪುಂದು ಒಬ್ಬರು ಬಹಳ ನಮ್ಗೆ ಚಿಕ್ಕ ವಯಸ್ಸಲ್ಲೇ ಅವರು ಅಡಿಗೆ ಎಲ್ಲ ಅದೇ ನಾಗರ ಮರ್ತೋಯ್ತು ಅವ್ರದ್ದು. ಬಜ್ಜಿ ಬಂತಲ್ವಾ,
ಅಲ್ರಿ ಟೇಸ್ಟ್ ನೋಡ್ರಿ. ಸೊ ಮರುಜುನ್ಮ ಬಜ್ಜಿ ರೆಡಿ ಆಗಿದೆ. ಪುನರ್ ಚೈತನ್ಯ, ಜನ್ಮ ಅಲ್ಲ ಚೈತನ್ಯ, ಚೈತನ್ಯ, ದೇಹಕ್ಕೆ ಚೈತನ್ಯ, ಜನ್ಮ ಮತ್ತೆ ಬೇರೆ. ಹೊಡಿ ಸ್ಮೆಲ್ಲಿಗೆ ಬಣ್ಣ ಓಡ್ಕೊಂಡು ಬಂದಿದ್ದಾರೆ. 5 ಕಿಲೋಮೀಟರ್ ಓಡ್ಕೊಂಡು ಅಲ್ವಾ ಮಗ? 5 ಕಿಲೋಮೀಟರ್ ಅಲ್ವಾ? ಏನು ನಿನ್ನ ಹೆಸರು? ಯಾವ ಎಷ್ಟನೇ ಕ್ಲಾಸು? ಯಾವ ಸ್ಕೂಲು? ನಿಂಗೆ ಯಾವುದೆಲ್ಲ ತುಂಬ ಇಷ್ಟ? ಇವ್ರ ಅಜ್ಜಿ ಮಾಡೋ ಅಡುಗೆ ಪೂರಿ ಇಷ್ಟ. ಆಗ ನಿಮ್ಮ ಹತ್ರ ಕೇಳಿದ್ ನಾನು. ಅವ್ನು ಹೇಳಿದ ತಕ್ಷಣ ಪೂರಿ ಇಷ್ಟ ಅಂದ. ಯಾವ್ದು ಇಷ್ಟ? ಪಡ್ಡು ತಿಂದು ಲಡ್ಡು ತರಿದ್ಯಾ? ಅವನಿಗೆ ಪೂರಿ ಇಷ್ಟ ರೀ. ಸೊ ಬಜ್ಜಿ ರೆಡಿ ಆಗಿದೆ. ಸೊ ಫಸ್ಟ್ ನಾನು ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ತೀನಿ. ಬಜ್ಜಿ ಅಂದ್ರೆ ಬಜ್ಜಿ, ಅಕ್ಕನ್ ಬಜ್ಜಿ ಸಾಕದಾಗಿದೆ. ತುಬರಿಲ್ವಾ? ಸೊ ನಮ್ಮ ಫ್ಯಾಮಿಲಿ ಜಂಕ್ಷನ್ ಮೊದಲನೇ ಆಟ. ಸೊ ನಿಮ್ಮ ಮುಂದೆ ಪ್ಲೇಟ್ನಲ್ಲಿ ಅಕ್ಕಿ ಇದೆ, ಇನ್ನು ಮುಂದೆ ಬಂದರೆ ಬಳೆ ಇದೆ. ಸೊ ಆ ಬಳೆನ ನೀವು ಒಂದೇ ಒಂದು ಬೆರಳಲ್ಲಿ ತೆಗಿತೀರಾ. ತೆಗೆದು ಬಳೆನ ಅಕ್ಕಿಗೆ ನಿಲ್ಲಿಸ್ಬೇಕು ಸ್ಟ್ರೈಟಾಗಿ. ಬಿತ್ತು ಅಂದರೆ ಔಟ್. ಮತ್ತೆ ಬೇರೆ ತೆಗಿತೀರಾ. ಓಕೆ, ಆಡಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಹತ್ತ ಒಂಬತ್ತ ಎಂಟ ಏಳ ಆರ ಐದ ನಾಲ್ಕ ಮೂರ ಎರಡ ಓಕೆ. ಸೊ ಮೇಡಮ್ ನಿಮ್ದು ಫಸ್ಟ್ ಕೌಂಟ್ ಮಾಡ್ತೀನಿ ನಾನು. 1 2 3 4 5 6 7 8 9 10 11 12 13 14 15 16 17 18 19 20 21. 1 2 2 3 4 5 6 6 7 8 9 10 11 12 13 14 15 15 1 2 3 4 5 6 7 8 9 10 11 ಇದು 3 ಬಿದ್ದಿದೆ ತಾಕಿ. ಓಕೆ. ಸೊ ವಿನ್ನರ್ ಒನ್ ಆ್ಯಂಡ್ ಓನ್ಲಿ ಪದ್ಮಾವತಿ ಮೇಡಮಿಗೆ ಬರಲಿ ಜೋರ ಚಪ್ಪಾಳೆ. ಸೂಪರ್. ಸೊ ಅವರು ಎಷ್ಟು ನೀಟಾಗಿ ತಾಳ್ಮೆಯಿಂದ ಆಡಿದ್ರು ಅಂದರೆ ಪ್ರಾಪರ್ ಆಗಿ ರೂಲ್ಸ್ ಏನಿದೆ ಅದನ್ನ ಮೆನ್ಷನ್ ಮಾಡ್ಕೊಂಡಾದ್ರಿ. ಸೊ ಸೂಪರ್ ಆಗಿ ಆಡಿದ್ರಿ. ಆ್ಯಕ್ಚುಲಿ ಮೇಡಮ್ ತುಂಬ ಲೀಡ್ ಇದ್ರಿ ಸ್ಟಾರ್ಟಿಂಗಲ್ಲಿ. ನೀವು ಆಗ್ತಾ ನೀವು ಅಂದರೆ ಸ್ಟಾರ್ಟಿಂಗ್ ಲೈನ್ ಅಪ್ ಇವ್ರು ನೋಡಿ ಕ್ಲೀನ್ ಲೈನ್ ಅಪ್ ಮಾಡಿದ್ದಾರೆ. 1 ಲೈನ್ 2 ಲೈನ್. ಸೊ ಅವ್ರಿಗೆ ಅಷ್ಟು ಕೂರ್ಸೋಕ್ಕಾಯ್ತು. ನೀವು ಮಧ್ಯದಲ್ಲಿ ಯಾವುದೊಂದು ತಾಕ್ತು ಪಟ್ಟಂತ 3-4 ತಾಕ್ ಬಿದ್ದುಬಿಡ್ತು ಅಲ್ವಾ? ಸೊ ಇವ್ರ ಪ್ಲಾನ್ ವರ್ಕ್ ಆಗಿದೆ. ಇವ್ರು ಗೆದ್ದಿದ್ದಾರೆ. ಬರಲಿ ಇನ್ನೊಂದ್ಸಲ ಜೋರ ಚಪ್ಪಾಳೆ. ಸೊ ಈಗ ಎಲ್ಲರನ್ನ ಸೇರಿಸಿ ಒಂದು ಗೇಮ್. ಮಕ್ಕಳು ಎಲ್ಲ ಇರ್ತಾರೆ, ಒಂದು ಗೇಮ್. ಓಕೆ. ಜೋ ಜೋ ಲಾಲಿ ಲಾಲಿ ಕಾಲೇ ಕೊಡ್ತಿ ಶ್ರೀಚಕ್ರ ಜಿಗಿ ಬೇಡ ಒಳ್ಳಿ ನೋಡಿ. ಡಾಲ್ ನೋಡಿ ಸೇಮ್ ನಂತರನಿದೆ ಅಲ್ವಾ? ಸಿಂಪಲ್ ಆಟ, ಸಿಂಪಲ್. ಈ ಡಾಲ್ನ ನಿಮ್ಗೆ ಕೈ ಕೊಡ್ತೀನಿ, ನೀವು ಪಾಸ್ ಮಾಡ್ತಾ ಇರಬೇಕು. ನಾನು ಇಲ್ಲಿ ಆಡ್ತಿರ್ತೀನಿ, ಡ್ಯಾನ್ಸ್ ಮಾಡ್ತಾ ನಿಲ್ಸಿದ ತಕ್ಷಣ ಅದು ಯಾರ ಕೈಲಿ ಇರುತ್ತೆ ಅವ್ರ ಔಟ್ ಅಷ್ಟೇ. ಓಕೆನಾ? ಸೊ ಇವನ ಹೆಸರು ಪೀತ್ರ ಬಿಲ್ಲಿ. ಹಿಡ್ಕೋ ಜಾಗ್ರತೆ. ಇದು ಆಡಾಡ್ತೀನಿ ನಾನು ಆಡಾಡ್ತೀನಿ. ಪಾಸ್ ಮಾಡು.
ತೈ 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 ತರಿಕಿಡ 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 ತರಿಕಡ ಜುಂಬಳಿಕ ಜುಂಬಳಿಕ ಜುಂಬ ಅಜುಂ. ನಾನು ಹಾಡು ಆಡಿದ ತಕ್ಷಣ ನಿಂತ್ಬೇಕು ನೀವು, ಓಕೆನಾ? ಇದು ಟ್ರಲ್ ಹಾಡು ಮುಗಿದ ತಕ್ಷಣ ಯಾರ ಕೈಲಿ ಇರ್ತಾವ್ರ ಒಟ್ಟು, ಓಕೆನಾ? ಹಾ, ರೆಡಿ ಸೈಲೆನ್ಸ್. ಇತ್ತ ಲೆಕ್ಕ ಕರಿಬೇಡ ಮಾವ ಬಲು ನಾಚಿಗೆ ಆಗುತ್ತೈತಿ. ಅಜೌಟ್. ಹಾ, ನೆಕ್ಸ್ಟ್ ಇವರಿಂದ. ಇತ್ತ ಲೆಕ್ಕ ಕರಿಬೇಡ ಮಾವ ಬರೀ ನಾಚಿಗೆ ಆಗುತ್ತೈತಿ. ಟಿಂಗ್ 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 ಟಿಂಗ್. ಅಗಲೌಟ್ ನೋಡಿ. ಇತಲಕ ಕರಿಬೇಡ ಮಾವ ಅವನು ನಾಚಿಗೆ ಆಗುತ್ತೈತಿ. ಟಿಂಗ್ ಟಿಂಗ್. ಕ್ಲೋಸ್ ಆಗಿ. ಇತ್ತಲಕ ಕರಿಬೇಡ ಮಾವ ಬಲು ನಾ ಔಟ್. ನೀವಲ್ಲ ಇವರು. ನೀವು ಔಟ್ ಅಂತ. ನೀನೆಂದರೆ ನನಗೆ ಇಷ್ಟ. ಕಾಶಮೌಟ್. काचा बादाम नंदू काचा बादाम काचा 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 बादाम काचा. ಇತ್ತಲಗ ಕರಿಬೇಡ ಮಾವ ಬಲು ನಾಚಿಗೆ ಆಗುತ್ತೈತಿ. ಟಿಂಗ್ 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 ಟಿಂಗ್. ಹೇ, ಇತ್ತಲಗ ಕರಿಬೇಡ ಮಾವ ಬಲು ನಾಚಿಗೆ ಆಗುತ್ತೈತಿ. ಟಿಂಗ್ 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 ಅವನು ಟಿಂಗ್ 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 ಅದನ್ನು ಟಿಂಗ್ ಟಿಂಗ್ ಟಿಂಗ್. ಚುಟು ಅಂತೈತೆ ನನಗೆ ಚುಮು ಆಗ್ತೈತೆ. ಚುಟು ಅಂತೈತೆ ನನಗೆ ಚುಮು ಆಗ್ತೈತೆ. ಚುಟು ಅವನು ಚುಟು. ಇತ್ತಲಕ ಕರಿಬೇಡ ಮಾವ ಇತ್ತಲಕ ಕರಿಬೇಡ. ಜುಂಬಲಿಕಾ ಜುಂಬಲಿಕಾ ಜುಮರ್ ಜುಂಬಾಲೆ ಜುಂಬಲಿಕಾ ಜುಂಬಲಿಕಾ ಜುಮರ್ ಜುಂಬಾಲೆ 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 ಜುಂಬಾ ಜುಮ 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 ಅಜುಮ ಅಜು 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 ಜುಮ 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 ಜು ಜುಮ್ಮ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಕನಸೊಂದು ಶುರುವಾಗಿ. ಮಾಮ ಮಜಾ ಮಾಡು ಸ್ಟೂಡೆಂಟ್ ಮಾಮ ಮಜಾ ಮಾಡು ಕಾಲೇಜು ಲೈಫಿಗೊಂದು ನೆನಪಿನ ಬಾಕೆಟು. ಮಾಮ ಮಜಾ ಮಾಡು ಸ್ಟೂಡೆಂಟ್ ಮಾಮ ಮಜಾ ಮಾಡು ಕಾಲೇಜು ಪಾಕೆಟ್ ಒಂದು ಕೊನಿನ ಬಾಕೆಟು. ಲಾ 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 ಲಾ. I'm sleeping.
Suave slick the suave, oh makali. Slinga 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 re, hoya hoya re, hoya 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 re, slinga slinga re, mangare mangare mangare. Om kamaya soka ni kamaka maka. Ho 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 ho. ಹಿತಲಕ ಕರಿಬೇಡ ಮಾವ ಬಲು ನಾಚಿಗೆ ಆಗುತ್ತೈತಿ ನಾಚಿಗೆ ಆಗುತ್ತೈತಿ ನನಗ ನಾಚಿಗೆ ಆಗುತ್ತೈತಿ ನನಗ ನಾಚಿಗೆ ಆಗುತ್ತೈತಿ ಅರೆ ನಾಚಿಗೆ 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 ತಯ್ಯ ತಕ ತಕ ತಯ್ಯ ತಕ ಕಾಲೇಜಿಗೆ ಬರೋನಯ್ಯ ತಯ್ಯ ತಕ ತಯ್ಯ ತಕ ತಯ್ಯ ಹರ್ತಯ್ಯ 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 ಆತಯ್ಯ 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 ತಯ್ಯ 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 ಒಂದಾನೊಂದು ಕಾಲದಲ್ಲಿ ಆರಂಭ ಹಲ್ಲಾನೊಂದು ಕಾಲದಲ್ಲಿ ಆರಂಭ ಇನ್ನೊಂದು ಕಾಲದಲ್ಲಿ ಆರಂಭ RCB ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್. ಸೊ ಫೈನಲ್ ರೌಂಡ್ ನಡೀತಿದೆ. ಒಂದಾನೊಂದು ಸಾರಿ ನನ್ನ ಮುಂದೆ ಬಾರೆ ಕಣ್ಣ ತುಂಬ ನಿನ್ನನ್ನು ನಾ ಒಂದುಕೊಳ್ಳುವೇನು ನನ್ನಿಂದ ನನ್ನನ್ನು ನಾ ಕೊಂಡುಕೊಳ್ಳುವೆ. ಏನ್ ಬಿಟ್ಟು ಹೆಸರು? ಓಕೆ, ಯಾರು ಗಂದಿರೋದು ಬೇರೆ ಯಾರು ಅಲ್ಲ, ನಮ್ಮ ಪ್ರೀತಿಯ ಚಿನ್ಮಯ್. ಹಾಗೆ ಮೇಡಮ್ ಏನು ಸೋತಿಲ್ಲ, ಫೈನಲ್ ರೌಂಡ್ಗೆ ಬಂದಿದ್ದಾರೆ. ಅವ್ರಿಗೊಂದು ಜೋರಾದ ಚಪ್ಪಾಳೆ, ಸಕ್ಕತ್ತಾಗಿ ಆಡಿದ್ದಾರೆ ಅವರು. ಓಕೆ, ನಮ್ಮ ಶೋ ಇನ್ನೊಂದು ಇಂಪಾರ್ಟೆಂಟ್ ಸೆಗ್ಮೆಂಟು. ಮೇಡಮ್ ಈ ಮನೆಗೆ ಯಾಕೆ ಗೃಹಲಕ್ಷ್ಮಿ? ಸರ್ ಫಸ್ಟ್ ನೀವು ಉತ್ತರ ಕೊಡಿ. ನಾವು ಉತ್ತರ ಕೊಡೋಣ. ಒಬ್ಬ ಹೆಣ್ಣು ಮಗಳು ಏನು ಮಾಡಬೇಕು ಕರ್ತವ್ಯನ ಎಲ್ಲ ನಿಭಾಯಿಸ್ಕೊಂಡು ಹೋಗಿ ಎಲ್ಲಾನು ಮಾಡೋದಕ್ಕೆ ಗೃಹಲಕ್ಷ್ಮಿ ಅಂತ. ಎಲ್ಲ ಕೆಲಸನೂ ಒಂದಾಗಿ ಮಾಡ್ಕೊಂಡು ಹೋಗಿ. ಸೊ ನೀವೇನಾದರೂ ಮೇಡಮ್ ಹೇಳೋದ್ರೆ ಮನಸ್ಸಿನ ಮಾತು ಏನಾದರೂ, ನಾನು ತುಂಬ ಇಷ್ಟು ವರ್ಷದಿಂದ ಏನೋ ಹೇಳ್ಬೇಕಂತಿದ್ದೆ, ಹೇಳಕ್ಕೆ ಆಗಿಲ್ಲ ಅಂತಿದ್ರೆ ಏನಾದರೂ ಒಂದು? ಆ ಥರ ಏನಿಲ್ಲ, ಏನು ಹೇಳೋ ಅಂಥದ್ದು ಏನಿಲ್ಲ. ಏನಿಲ್ಲ. ಥ್ಯಾಂಕ್ಸು, ಐ ಲವ್ ಯು. ನಾವು ಇಷ್ಟು ಹಿಂಗೆ ಕುಂಡ್ರದೂ ಇಲ್ಲ, ಮಾತಾಡೋದು ಇಲ್ಲ. ಇವತ್ತು ನೀವು ಕುಂಡ್ರು ಸೀರೆ ಕುತ್ಕೊಂಡೇವೆ ಅಷ್ಟೇ. ಬಿಫೋರ್ ಎಲ್ಲ ಮದುವೆ ಆದ ಸ್ಟಾರ್ಟಿಂಗ್ ಅಲ್ಲೆಲ್ಲ ಮದುವೆ ಆದ ಸ್ಟಾರ್ಟಿಂಗ್ ಎಲ್ಲ ಮೊದ್ಲು ಎಲ್ಲ ನಮ್ದು ಜಾಯಿಂಟ್ ಫ್ಯಾಮಿಲಿ. ನಮ್ಮ ತವ್ರ ಮನ್ಯಾಗ ಎಲ್ಲರೂ ಇದು ಈಗಿನವ್ರಂಗೆ ಯಾರು ಗಂಡ ಹೆಂಡತಿ ಹಂಗೆ ನಕ್ಕೊಂತ ಇರ್ಬೇಕು ಹಂಗೆಲ್ಲ ಇರ್ಲಿಲ್ಲ. ಎಲ್ಲರೂ ಒಬ್ಬೊಬ್ರ ಎಲ್ಲರ ಜೊತೆಗೆ ಊಟ ಮಾಡ್ತಿದ್ರು, ಎಲ್ಲರಿಗೂ ಊಟ ಕೊಡ್ತಿದ್ವಿ. ಆ ಥರ ಹಂಗಿದ್ವಿ ನಾವು. ಹಂಗೆ ಸಪ್ರೇಟ್ ಮಾತಾಡಬೇಕು, ಕುತ್ಕೋಬೇಕು, ಹಂಗೆಲ್ಲ ಏನಿರ್ಲಿಲ್ಲ. ಕುಟ್ರಬೇಕಾದ್ರೆ ನಾವು ಅಷ್ಟೂರು ಎಲ್ಲರೂ ಹೆಣ್ಮಕ್ಳು ಕುತ್ಕೊಂಡು ಕುಂಡಿರ್ತಿದ್ವಿ. ಅಲ್ಲ ಮೇಡಮ್, ಈಗ ಮದುವೆದ ಸ್ಟಾರ್ಟಿಂಗ್ ಅಲ್ಲಿ ಇಬ್ರು ಹನಿಮೂನಿಗೆ ಅಂತ ಓಡಾಡ್ತಾರೆ, ಅವ್ರು ಟ್ರಿಪ್ ಅಂತೆಲ್ಲ ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಹೋಗ್ತೀರಲ್ವಾ ನೋಡಿ, ಅವರು ಎಲ್ಲೆಲ್ಲಿ ಹೋಗ್ತೀರಾ? ಎಲ್ಲ ಕಡೆ ಹೋಗ್ತಾರೆ.
ಸೊ ಆತರ ನೀವು ಹೋಗಿರೋ ನಾವು ಹನುಮೂನ್ ಅಂತ ಏನಿಲ್ರಿ, ಎಲ್ಲರೂ ಅಷ್ಟೂರು ಒಂದು ಇದನ್ ಮಾಡ್ಕೊಂಡು ಅಷ್ಟೂರು ಕೂಡ ಹೋಗ್ತಿದ್ವಿ ಎಲ್ಲಾರು ದೇವಸ್ಥಾನಕ್ಕೆ, ಎಲ್ಲಾ ಕಡೆ ಹೋಗಿವಿ ಎಲ್ರು ಜೊತೆ ಎಲ್ಲಾರು ಅಷ್ಟೂರು ಹೋಗ್ತಿದ್ವಿ. ಸೊ ನೀವೊಬ್ರು ಇಬ್ರು ಎಲ್ಲೂ ಇಬ್ರ ಹೋಗಿಲ್ರಿ. ಸೊ ನಿಮ್ಗೆ ಏನಾದ್ರೂ ಈಗ ಆಸೆ ಇದೆಯಾ ಹೋಗ್ಲಿಕ್ಕೆ? ಅಂದ್ರೆ ಆಗಿತ್ತು ಮನ್ಸಲ್ಲಿ ಈ ತರ ಅಂದ್ರೆ ಬೇರೆಯವ್ರು ಹೋಗುದನ್ನ ನೀವು ನೋಡ್ತೀರಲ್ವಾ? ಆತರ ಏನು ಬರ್ಲೇ ಇಲ್ರಿ, ಎಲ್ಲೂ ಹೋಗ್ಲೇನು ಇಲ್ರಿ, ಈಗೂ ಎಲ್ಲಿ ಹೋಗುದಿಲ್ರಿ. ಗ್ರೂಪ್ನ ಹೋಗಿದ್ರಿ, ಗ್ರೂಪ್ ಎಲ್ಲ ನಮ್ದು ಏನು ಗ್ರೂಪ್ನಾಗ ಹೋಗುದು. ಹೊರಗೆ ಗ್ರೂಪ್ ಇರ್ತೈತಲ್ಲ ಫ್ರೆಂಡ್ಸ್ ಅದು, ಹೌದು. ಎಲ್ಲ ಜಮ್ಮು. ಬಟ್ ಈಗ ನಿಮ್ಮಿಬ್ಬರಿಗೆ ಏನು ಆಸೆ ಇಲ್ವಾ ಎಲ್ಲಾದ್ರೂ ಹೋಗ್ಬೇಕು ಅಂತ? ಏನಿಲ್ರಿ, ಈಗ ಏನಿಲ್ಲ, ಪೂಜೆ ಮಾಡೋದು ಕುತ್ಕೊಳ್ಳೋದು ಅಷ್ಟೇ. ಈಗ ಏನು ಎಲ್ಲೂ ಮೊದ್ಲೇ ಹೋಗಿಲ್ಲ ಎಲ್ಲೂ ಇಬ್ರ. ಸರ್ ನಿಮ್ಗೆ ಏನಾದ್ರು ಸುತ್ತಾಡ್ಲಿಕ್ಕೆ ಎಲ್ಲಾದ್ರೂ ಹೋಗ್ಬೇಕು ಇಬ್ರೆ ಅಂತ ಯಾವ್ದಾದ್ರು ಜಾಗ? ಮೊದಲು ಏಳು ದಿನಾಗ ಅಡ್ಡಾಡಿದ್ರು, ತೀರ ಅನ್ಕೊಳ್ಳಿ ಈಗ ನಾವೊಂದು ಸಿನಿಮಾಕ್ ಹೋಗ್ಬೇಕಂದ್ರೆ ಎಲ್ಲಾ ಮಕ್ಕಳನ್ನ ಕರ್ಕೊಂಡ್ ಹೋಗ್ತಿದ್ವಿ. ಹೌದಾ? ನಮ್ಮ ಮನೆಯವರಂತೂ ಫೋಟೋದೊಳಗೂ ಇದಾರ್ರಿ. ಅವ್ರು ಎಲ್ಲಿ ಹೋಗಿದ್ರು ಅಲ್ಲಿ ಫೋಟೋ ತೊಗೊಂಡು ನಮ್ಮ ಮನೆಯವ್ರು ಎಲ್ಲಾ ಫೋಟೋದವ್ರು ತೋರಿಸ್ತಾನೆ ನಿಮ್ಗೆ ಎಲ್ಲಾ ಕಡೆ ದೇವಸ್ಥಾನದ್ದು. ಅಷ್ಟೂರು ನಾವ್ ಎಲ್ಲಾ ಫ್ಯಾಮಿಲಿ ಮಕ್ಕಳನ್ನೆಲ್ಲಾ ಕರ್ಕೊಂಡ್ ಹೋಗ್ತಿದ್ವಿ. ನಾವ್ ಇಬ್ರ ಅಂತ ಎಲ್ಲಿ ಹೋಗೇ ಇಲ್ರಿ. ನೋಡಿ ಆಗ ಫ್ಯಾಮಿಲಿಗೆ ಒಂದಷ್ಟು ಇಂಪಾರ್ಟೆನ್ಸ್ ಇತ್ತು. ಸೊ ಒಬ್ರು ಹೊರಗೆ ಹೋದ್ರೆ ಅವ್ರ ಜೊತೆನೆ ಹೋಗುದು ಎಲ್ರು. ಅಂದ್ರೆ ಫ್ಯಾಮಿಲಿ ಅಷ್ಟು ಪ್ರೀತಿ ಇತ್ತು, ಬರೀ ಇಬ್ರು ಅಲ್ಲ, ಇಡೀ ಫ್ಯಾಮಿಲಿ ಹೋಗುವ ಮಕ್ಕಳಿಗೂ ಖುಷಿ. ಎಲ್ಲರಿಗೂ ಒಂದೇ ತರ ಎಲ್ಲಾ ಒಂದೇ ಭಾವನೆಗಳು ಆತರ ಎಲ್ಲಾ ಇತ್ತು. ಅವ್ರು ಬೇರೆ ಇವ್ರು ಬೇರೆ ಅಂತ ಇರ್ಲಿಲ್ರಿ. ಬಟ್ ಈ ಜನರೇಷನ್ ನೋಡಿ ಆತರ ಇಲ್ವೇ ಇಲ್ಲ ಈಗಿಲ್ಲ ಅಲ್ವಾ? ಎಲ್ರು ಮದುವೆ ತಕ್ಷಣ ಫಸ್ಟ್ ಹೊರಗಡೆ ಬರ್ತಾರೆ ಇಬ್ರು, ಆಮೇಲೆ ಇನ್ನೊಬ್ಬ ಹೊರಗಡೆ ಹೋಗ್ತಾನೆ, ಲಾಸ್ಟಿಗೆ ತಂದೆ ತಾಯಿ ಮಾತ್ರ. ಜಾಯಿಂಟ್ ಫ್ಯಾಮಿಲಿ ಅನ್ನೋ ಕಾನ್ಸೆಪ್ಟೇ ಇಲ್ಲ ಈಗ. ಸೊ ನೀವ್ ಏನ್ ಹೇಳ್ತೀರಾ ಈಗಿನ ಟ್ರೆಂಡ್ಸ್ಗೆ? ಈಗಿನ ಎಲ್ಲರೂ ಒಟ್ಟಿಗೆ ಇರೋದ ಚಲೋ ರೀ ಅಲ್ವಾ? ಚೆನ್ನಾಗಿರುತ್ತೆ, ಕಷ್ಟ ಸುಖ ಹಂಚ್ಕೊಂಡು. ಓಕೆ, ಸೂಪರ್. ಜಾಯಿಂಟ್ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್? ಎಲ್ಲರೂ ಒಟ್ಟಿಗೆ ಇರೋದು ಎಲ್ಲ ಇದನ್ನ ಎಲ್ಲರೂ ಜೋಡಿ, ಎಲ್ಲರೂ ಒಟ್ಟೆ ಒಂದೊಂದು ಕೆಲಸ ಎಲ್ಲರೂ ಒಂದೊಂದು ಮಾಡ್ತಿದ್ವಿ. ಎಲ್ಲರೂ ಜೊತೆಯಲ್ಲೇ ಇರ್ತಿದ್ವಿ, ಎಲ್ಲರ ಜೊತೆಯಲ್ಲೇ ಅಡ್ಡಾಡ್ತಿದ್ವಿ. ಎಲ್ಲರೂ ಹೋಗ್ಬೇಕಾದ್ರೂ ಜೊತೆಯಾಗೆ ಹೋಗ್ತಿದ್ವಿ. ಈಗ ಭಾಳ ದಿನ ಏನಾಗಿಲ್ಲ, ನಾವು ಇದಾಗಿನೂ ಡಿವೈಡ್ ಆಗಿನೂ 4 ವರ್ಷ ಆಯ್ತು ಅಷ್ಟೇ. ಈಗಷ್ಟೇ ಓಕೆ, ನೀವು ಹೇಳಿ, ಜಾಯಿಂಟ್ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್? ಕೂಡು ಕುಟುಂಬ ಎಷ್ಟು ಇಂಪಾರ್ಟೆಂಟ್? ಕೂಡ ಇದ್ರಲ್ಲ ಇವರು ಈ ಮನೆಗೆ ಯಾಕೆ ಗೃಹಲಕ್ಷ್ಮಿ? ಅವ್ರು ಯಾಕೆ ಗೃಹಲಕ್ಷ್ಮಿ ಅಂದ್ರೆ ಎಲ್ಲಾರ್ದು ಒಟ್ಟಿದೆ, ಎಲ್ಲ ಮನೆಯೆಲ್ಲ ನೋಡ್ಕೊಂಡು ಹೋಗ್ತಾರೆ. ಎಲ್ಲ ಮತ್ತೆಲ್ಲ ಅಲ್ಲಿ ದೇವ್ರ ಹಿಂದೆ ಕರಿಯಮ್ಮದಾಳ, ಅದನ್ನೆಲ್ಲ ಅದಾಳ ಕರಿಯಮ್ಮದಾಳ. ಎಲ್ಲ ದೇವ್ರ ಸೇವಾ ಅದು ಮಾಡ್ತಾರ. ಮನೆಯದೆಲ್ಲಾನು ಮಾಡ್ಕೊಂಡು ನೋಡ್ಕೊಂಡು ಎಲ್ಲಾರನು ಇದು ಮಾಡ್ಕೊಂಡು ಹೋಗ್ತಾರೆ. ಅವರು ನಾವು ಅವ್ರಿಗೆ ನಾವು ಇದ್ರ ಇದಾಗ್ತಿ, ಅವ್ರು ನಮಗಿದ್ರ ಇದಾಗ್ತದ್ರಿ. ಅವ್ರೆಲ್ಲರೂ ಊರಿಗೆ ಹೋದ್ರು ನಮಗೆ ತಳಗ ಇದ ಅನ್ಸಂಗೆ ಅಲ್ಲ, ನಾವು ಹೋದ್ರು ಅವ್ರಿಗೆ ಇದಾಗದೆ ಅಲ್ಲ. ಮೇಡಮ್ ನೀವ್ ಹೇಳಿ, ಅವ್ರಿಗೆ ಮನೆಗೆ ಯಾಕೆ ಗೃಹಲಕ್ಷ್ಮಿ? ಅವರು ಇದ್ರಲ್ಲಂತೆ ಓಕೆ, ನೋಡ್ಕೊಂಡು ಹೋಗಾರ. ಅಮ್ಮ ನೀವ್ ಹೇಳಿ. ಅರಮನೆಗೆ ಒಂಚೂರು ನಾಚಿಕೆ ಅನ್ಸುತ್ತೆ ಅಲ್ವಾ? ಆರಾಮಿದ್ದೀರಾ? ಖುಷಿಯಾಗಿದ್ದೀರಾ? ಓಕೆ, ನೀವ್ ಹೇಳಿ ಮೇಡಮ್, ಯಾಕೆ ಮೇಡಮ್ ಈ ಮನೆ ಗೃಹಲಕ್ಷ್ಮಿ? ಅದೇ ರೀ, ಅಮ್ಮ ಅಂತಂದ್ ಹೆಸರು ಇಟ್ಬಿಟ್ಟೇವ್ರಿ ಅವ್ರಿಗೆ. ಎಲ್ಲಾರು ಇದು ಮಾಡ್ತಾರ, ಹಾಗಾಗಿ ಅವರು ಗೃಹಲಕ್ಷ್ಮಿ. ಆಕ್ಚುಲಿ ಎಲ್ಲಾರು ಚೆನ್ನಾಗಿ ನೋಡ್ಕೋತಾರ ಅಂತ ಹೇಳಿದ್ರೆ, ಎಲ್ಲಾರು ಒಂದೊಂದ್ರೊಳಗೆ ಹೇಳಕ್ ಬರಂಗಿಲ್ಲ, ಎಲ್ಲಾರು ಸ್ಟ್ರಾಂಗ್ ಇದಾರೆ. ಹಾಗಾಗಿ ಎಲ್ಲಾರು ನಮಗ್ ಗೃಹಲಕ್ಷ್ಮಿನ. ಸೂಪರ್. ನೀವು ನೋಡ್ತಿದ್ದೀರಾ ನಮ್ಮ ಮನೆ ಗೃಹಲಕ್ಷ್ಮಿ. ಸೊ ನಾವು ನಿಮ್ಮ ಊರಿಗೆ ಬರಬೇಕು, ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡಬೇಕು ಅಂತ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ಡಿಸ್ಪ್ಲೇ ಕೆಳಗಡೆ ಒಂದು ನಂಬರ್ ಇದೆ. ಸೊ ಆ ನಂಬರ್ಗೆ ನಿಮ್ಮ ಫೋಟೋಸ್ ವೀಡಿಯೋಸ್ ಕಳಿಸಿದ್ರೆ ಸಾಕು, ನಾವೇ ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಬರಲ್ಲ, ನಾನು ನೋಡ್ತೀನಿ. ಥ್ಯಾಂಕ್ ಯು.